Hi friends, welcome back. So in the last lecture, we have discussed your anomalous properties of nitrogen and the 15th group reactivity with hydrogen. Andre nimma anomalous properties that is due to small size of atom, high electronegativity and other low ionization, high ionization enthalpy. ಇದರಿಂದ ಅದು ನಮಗೆ ಯಾವ ತರ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸ್ತೈತಿ ಅಂತ ಡಿಸ್ಕಸ್ ಮಾಡಿದ್ರಿ. ಅದಾಗಿಂದ we have come across that is a reaction of your 15th group elements with the hydrogen. ಅಂದ್ರೆ ನಮ್ಮ 15th group element ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಯಾವ ತರ ಎಲಿಮೆಂಟ್ಸ್ ಫಾರ್ಮ್ ಮಾಡ್ತೈತಿ ಅಂತ ನೋಡಿದ್ರಿ. ಸೊ ನಮ್ಮ 15th ಗ್ರೂಪ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದ್ರೆ ದೇ ವಿಲ್ ಫಾರ್ಮ್ ಹೈಡ್ರೈಡ್ಸ್, ಅಂದ್ರೆ ಹೈಡ್ರೈಡ್ಸ್ ಅನ್ನ ಫಾರ್ಮ್ ಮಾಡ್ತೈತಿ. ಹೈಡ್ರೈಡ್ಸ್ ಆಫ್ ದ ಟೈಪ್ EH3 ಅಂತ ಡಿಸ್ಕಸ್ ಮಾಡಿದ್ವಿ. ಸೊ EH3 ಆಗಿ ಹೈಡ್ರೈಡ್ಸ್ ಅನ್ನು ಫಾರ್ಮ್ ಮಾಡ್ತೈತಿ. ಸೊ ಆ ಫಾರ್ಮ್ ಆದಂತ ಹೈಡ್ರೈಡ್ಸ್ ದ ಪ್ರಾಪರ್ಟಿ ಯಾವ ತರ ಐತಿ ಅಂತ ನೋಡಿದಿರಿ. ಲೈಕ್ ಅಸಿಡಿಕ್ ಪ್ರಾಪರ್ಟಿ ಯಾವ ತರ ಬರ್ತೈತಿ, ಅದರದ ಬೇಸಿಕ್ ಕ್ಯಾರೆಕ್ಟರ್ ಯಾವ ತರ ಇರ್ತೈತಿ, ರೆಡ್ಯೂಸಿಂಗ್ ನೇಚರ್ ಯಾವ ತರ ಇರ್ತೈತಿ, ಅವಕುರದೆಲ್ಲ ಪ್ರಾಪರ್ಟಿ ಯಾವ ತರ ಇರ್ತೈತಿ ಅಂತೆಲ್ಲ ನಾವು ಯಾವ್ದು ಡಿಸ್ಕಸ್ ಮಾಡಿದ್ವಿ. ದಟ್ ಇಸ್ ದ ರಿಯಾಕ್ಷನ್ ಆಫ್ ಯುವರ್ 15th group elements with the hydrogen. So today in this lecture we are moving on to next topic, that is a reactivity or a reactivity of your 15th group elements with the oxygen. ಅಂದ್ರೆ ನಮ್ಮ 15th group element ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ತರ ಫಾರ್ಮ್ ಆಗ್ತೈತಿ ಮತ್ತೆ ಏನ್ ಫಾರ್ಮ್ ಆಗ್ತೈತಿ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಅವರ್ 15th group elements reacts with the oxygen to form oxides. ಅಂದ್ರೆ ನಮ್ಮ 15th group elements ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗದಾಗ ದೇ ವಿಲ್ ಫಾರ್ಮ್ ಆಕ್ಸೈಡ್ಸ್ ಆಫ್ ದ ಟೂ ಟೈಪ್ಸ್. ಅಂದ್ರೆ ಎರಡು ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಯಾವ ತರ ಆಕ್ಸೈಡ್ಸ್ ಅಂತ ತಗೊಂಡ್ರಿ ಅಂದ್ರ, ಒಂದು ಇಟ್ ವಿಲ್ ಫಾರ್ಮ್ ಆಕ್ಸೈಡ್ಸ್ ಆಫ್ ದ ಟೈಪ್ M2O3 ಅಂಡ್ ಇನ್ನೊಂದು ಇಟ್ ವಿಲ್ ಫಾರ್ಮ್ ದ ಆಕ್ಸೈಡ್ಸ್ ಆಫ್ ದ ಟೈಪ್ M2O5. ಎರಡು ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಒಂದು M2O3 ಮಾಡ್ತೈತಿ, ಇನ್ನೊಂದು ನಮ್ಗೆ ಏನ್ ಮಾಡ್ತೈತಿ ಅಂದ್ರೆ M2O5. ಎರಡು ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಸೊ M2O3 ಅಂತ ತಗೊಂಡ್ರಿ ಅಂದ್ರ ಇಲ್ಲಿ ನಮ್ಗೆ ಏನ್ ಇರ್ತೈತಿ ಅಂದ್ರ +3 ಆಕ್ಸಿಡೇಷನ್ ಸ್ಟೇಟ್ ಬರ್ತೈತಿ. ಅಂಡ್ M2O5 ಅಂತ ತಗೊಂಡ್ರ ಇಲ್ಲಿ ಏನ್ ಬರ್ತೈತಿ ನಮ್ಗೆ +5 ಆಕ್ಸಿಡೇಷನ್ ಸ್ಟೇಟ್ಸ್ ಬರ್ತೈತಿ. ಸೊ ನಮ್ಮ ಆಕ್ಸಿಜನ್ ಮೇಜರ್ ಆಗಿ ಈ ಎರಡು ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಒಂದು +3 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ, ಇನ್ನೊಂದು ಯಾವ್ದು ಇರ್ತೈತಿ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಸೊ ಇಟ್ ವಿಲ್ ಫಾರ್ಮ್ ಟೂ ಟೈಪ್ಸ್ ಆಫ್ ಆಕ್ಸೈಡ್ಸ್. ಒನ್ ಈಸ್ M2O3 ಟೈಪ್, ಇನ್ನೊಂದು M2O5. ಸೊ M2O3 ಅಂದ್ರೆ ಯಾವ್ಯಾವ ಬರ್ತಾವ ನಿಮ್ಗೆ N2O3 ಬರ್ತೈತಿ. ಯಾಕಂದ್ರೆ ನಿಮ್ಮ ಫಸ್ಟ್ ಎಲಿಮೆಂಟ್ ಆಫ್ ದ 15th ಗ್ರೂಪ್ ಯಾವ್ದು ನೈಟ್ರೋಜನ್. ಸೊ ಫಸ್ಟ್ ಎಲಿಮೆಂಟ್ ಯಾವ್ದು ಬರ್ತೈತಿ ನಿಮಗೆ ಕಾಂಪೌಂಡ್ N2O3 ಬರ್ತೈತಿ. ಸೊ ನೈಟ್ರೋಜನ್ ಆಗಿಂದ ಬರೋದು ಯಾವ್ದು ನಿಮಗೆ ಫಾಸ್ಫರಸ್, ಅದು ಯಾವ್ದು ಬರ್ತೈತಿ ನಮ್ಗೆ P2O6 ಅಂತ ತಗೋತೀವಿ. ಸೊ ಇದು ಏನಾಗಿ ಎಕ್ಸಿಸ್ಟ್ ಆಗ್ತೈತಿ ಅಂದ್ರ ಇಟ್ ಎಕ್ಸಿಸ್ಟ್ ಆಸ್ ಅ ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತೈತಿ. ಒಂದನೇದ್ದು ನಮ್ಗೆ N2O3, ಎರಡನೇದ್ದು ನಮ್ಗೆ P2O6 ಅಂಡ್ ಮೂರನೇದು P2O6 ಅಲ್ಲ, ಇಟ್ ಈಸ್ ಅ P4O6 ದಟ್ ಎಕ್ಸಿಸ್ಟ್ ಆಸ್ ಅ ಡೈಮರ್ ಆಗಿ ಎಕ್ಸಿಸ್ಟ್ ಆಗೋದ್ರಿಂದ ಇದು ಏನಾಗ್ತೈತಿ ನಮ್ಗೆ P4O6 ಆಗಿ ಎಕ್ಸಿಸ್ಟ್ ಆಗ್ತೈತಿ. ಸೊ ನೈಟ್ರೋಜನ್, ಫಾಸ್ಫರಸ್ ಆಗಿ ನೆಕ್ಸ್ಟ್ ಯಾವ್ದು ಬರ್ತೈತಿ ನಿಮ್ಗೆ ಆರ್ಸೆನಿಕ್ S2O3. ಸೊ ಆರ್ಸೆನಿಕ್ ಆಗಿಂದ ನೆಕ್ಸ್ಟ್ ಬರೋದು ನಿಮಗೆ ಆಂಟಿಮನಿ Sb2O3 ಅಂಡ್ ಲಾಸ್ಟ್ ಒನ್ ಈಸ್ ಯುವರ್ ಬಿಸ್ಮತ್ Bi2O3. ಸೊ ಈ ತರ ಏನಾಗ್ತೈತಿ ನಮಗೆ 5 ಆಕ್ಸೈಡ್ಸ್ ಫಾರ್ಮ್ ಆಗ್ತೈತಿ. ನೈಟ್ರೋಜನ್ ಆಗ್ತೈತಿ, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್. ಸೊ ಇದು ಆಫ್ ದ ಟೈಪ್ M2O3. ಈ ಕಡೆ M2O5 ತಗೊಂಡ್ರಿ ಅಂದ್ರೆ ಇಲ್ಲಿ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ನಮಗೆ N2O5 ಫಾರ್ಮ್ ಆಗ್ತೈತಿ. ಫಾಸ್ಫರಸ್ ಎಕ್ಸಿಸ್ಟ್ ಆಸ್ ಅ ಡೈಮರ್, ಹಾಗಾಗಿ P4O10 ಬರ್ತೈತಿ. ಅಂಡ್ ನೆಕ್ಸ್ಟ್ ಬರೋದು ನಮ್ಗೆ ಆರ್ಸೆನಿಕ್ AS2O5 ಬರ್ತೈತಿ. ಅಂಡ್ ಬಿಸ್ಮತ್ BS2O5 ಅಂಡ್ ಲಾಸ್ಟ್ ಒನ್ ನಿಮ್ಮ ಬಿಸ್ಮತ್ BS2O5. ಸೊ ನಮ್ಮ ನೈಟ್ರೋಜನ್ ಎರಡು ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಒಂದು M2O3 ಮತ್ತೆ ಒಂದು M2O5 ಫಾರ್ಮ್ ಮಾಡ್ತೈತಿ. ಬಟ್ ನಮ್ಮ ನೈಟ್ರೋಜನ್ ಏನೈತಲ್ಲ, ನೈಟ್ರೋಜನ್ ಏನ್ ಮಾಡ್ತೈತಿ ಅಂದ್ರೆ ಇಟ್ ವಿಲ್ ಫಾರ್ಮ್ 5 ಆಕ್ಸೈಡ್ಸ್. ನಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅಂದ್ರ 5 ಆಕ್ಸೈಡ್ಸ್ ಮಾಡ್ತೈತಿ. 5 ಆಕ್ಸೈಡ್ಸ್ ಯಾವ ಅಂದ್ರ ದಟ್ ಈಸ್ ಫ್ರಮ್ +1 ಆಕ್ಸಿಡೇಷನ್ ಸ್ಟೇಟ್ ಇಂದ +5 ಆಕ್ಸಿಡೇಷನ್ ಸ್ಟೇಟ್ ತನಾನು ಎಲ್ಲ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಅಂದ್ರೆ ನಮ್ಮ ಬರ್ತಕ್ಕಂತ ನೈಟ್ರೋಜನ್ 15th ಗ್ರೂಪ್ ಅಲ್ಲಿ ಬರ್ತಕ್ಕಂತ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಬಿಸ್ಮತ್ ಆಂಟಿಮನಿ ಅಂಡ್ ಬಿಸ್ಮತ್ ಎಲ್ಲಾನು ಏನಾಗಲ್ಲ, ಎಲ್ಲಾ ಟೈಪ್ ಆಫ್ ಆಕ್ಸೈಡ್ಸ್ ಫಾರ್ಮ್ ಮಾಡಲ್ಲ. ಅಂದ್ರೆ ನಾವು ಆಕ್ಸಿಡೇಷನ್ ಸ್ಟೇಟ್ ಡಿಸ್ಕಸ್ ಮಾಡಿದಾಗ ನೋಡಿದ್ರಿ +1 ಇಂದ
+5 8 ತರ ಆಕ್ಸೈಡ್ ಸ್ಟೇಟ್ ತೋರಿಸ್ತೈತಿ ಅಂತ ಡಿಸ್ಕಸ್ ಮಾಡಿದ್ರಿ. ಈ ನೈಟ್ರೋಜನ್ ಏನಾಗ್ತೈತಿ ಅಂದ್ರೆ ನೈಟ್ರೋಜನ್ ಎಲ್ಲಾ ತರ ಆಕ್ಸೈಡ್ಸ್ ತೋರಿಸ್ತೈತಿ. ಒಂದು +1 ಆಕ್ಸಿಡೇಷನ್ ಸ್ಟೇಟ್ ಇಂದ ಹಿಡಿದು ನಮ್ಮ +5 ಆಕ್ಸಿಡೇಷನ್ ಸ್ಟೇಟ್ ತನ ಎಲ್ಲಾ ಆಕ್ಸೈಡ್ಸ್ ಏನ್ ಮಾಡ್ತೈತಿ ಅದು ತೋರಿಸ್ತೈತಿ. ಬಟ್ ನಮ್ಮ ಉಳಿದ ಎಲಿಮೆಂಟ್ಸ್ ಏನಾಗಲ್ಲ, ಎಲ್ಲಾ ತರ ಆಕ್ಸೈಡ್ಸ್ ತೋರ್ಸಲ್ಲ. ಬಟ್ ನಮ್ಮ ಉಳಿದ ಎಲಿಮೆಂಟ್ಸ್ ಏನಾಗ್ತೈತಿ, ದೇ ವಿಲ್ ಶೋ ಆಕ್ಸೈಡ್ಸ್ ಆಫ್ ದ ಟೈಪ್ M2O3 ಮತ್ತೆ M2O5 ಅಷ್ಟೇ ತೋರಿಸ್ತೈತಿ. ನಮ್ಮ ನೈಟ್ರೋಜನ್ ಯಾವ್ಯಾವ ಆಕ್ಸೈಡ್ಸ್ ತೋರಿಸ್ತೈತಿ ಅಂತ ನೋಡಿದ್ರಿ ಅಂದ್ರೆ ಇಲ್ಲಿ ನಿಮಗೆ ಸೊ ದೀಸ್ ಆರ್ ದ 5 ಆಕ್ಸೈಡ್ಸ್. ನಿಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ, ಈ 5 ತರ ಆಕ್ಸೈಡ್ಸ್ ತೋರಿಸ್ತೈತಿ. ಈ 5 ಆಕ್ಸೈಡ್ಸ್ ನಾವು ಆಕ್ಸಿಡೇಷನ್ ನಂಬರ್ ನೋಡ್ಕೋತ ಹೋದ್ರಿ ಅಂದ್ರೆ ಫಸ್ಟ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ +1 ಆಕ್ಸಿಡೇಷನ್ ಸ್ಟೇಟ್, ಸೆಕೆಂಡ್ ನೈಟ್ರೋಜನ್ +2 ಆಕ್ಸಿಡೇಷನ್ ಸ್ಟೇಟ್, ಥರ್ಡ್ ಒನ್ +3, ಫೋರ್ತ್ ಒನ್ +4, ಫಿಫ್ತ್ ಒನ್ +5. ಅಂದ್ರೆ ಎಲ್ಲಾ ತರ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತಿ. ದಟ್ ಈಸ್ ಫ್ರಮ್ +1 ಇಂದ ಹಿಡ್ಕೊಂಡು +5 ವರ್ಗು ಏನಾಗ್ತೈತಿ ಆಕ್ಸೈಡ್ಸ್ ತೋರಿಸ್ತೈತಿ. ಬಟ್ ನಿಮ್ಮ ಬರ್ತಕ್ಕಂತ ಫಾಸ್ಫರಸ್ ಆಗಿರ್ಬೋದು, ಅರ್ಸೆನಿಕ್ ಆಗಿರ್ಬೋದು, ಆಂಟಿಮನಿ ಆಗಿರ್ಬೋದು ಅಂಡ್ ನಿಮ್ಮ ಬಿಸ್ಮತ್ ಇವು ಏನ್ ಮಾಡಲ್ಲ ಅಂದ್ರೆ ನಮ್ಗೆ +1 ಮತ್ತೆ +2 ಆಕ್ಸಿಡೇಷನ್ ಸ್ಟೇಟ್ಸ್ ತೋರ್ಸಲ್ಲ. ದೇ ವಿಲ್ ನಾಟ್ ಶೋ +1 ಅಂಡ್ +2 ಆಕ್ಸಿಡೇಷನ್ ಸ್ಟೇಟ್. ಯಾಕೆ ತೋರ್ಸಲ್ಲ ಅಂದ್ರ ದೇ ವಿಲ್ ನಾಟ್ ಫಾರ್ಮ್ p5 ಬಾಂಡಿಂಗ್. ನಾವು ಒಂದು ಪ್ರಾಪರ್ಟಿ ಡಿಸ್ಕಸ್ ಮಾಡಿದ್ವಿ, ಅನಾಮಲಸ್ ಪ್ರಾಪರ್ಟಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಮ ನೈಟ್ರೋಜನ್ ವಿಲ್ ಫಾರ್ಮ್ p5 ಬಾಂಡಿಂಗ್ ಅಂತ ತಗೊಂಡಿದ್ವಿ. ಸೊ ಡ್ಯೂ ಟು ಫಾರ್ಮೇಶನ್ ಆಫ್ ದಿಸ್ p5 ಬಾಂಡಿಂಗ್ ನಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ, ಈ 5 ತರ ಆಕ್ಸೈಡ್ಸ್ ತೋರಿಸ್ತೈತಿ. ಬಟ್ ನಮ್ಮ ಫಾಸ್ಫರಸ್, ಅರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್ ಇವು ಏನ್ ಮಾಡಲ್ಲ ಅಂದ್ರ +1 ಮತ್ತೆ +2 ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂಥ ಆಕ್ಸೈಡ್ಸ್ ನ ತೋರ್ಸಲ್ಲ. ಯಾಕೆ ತೋರ್ಸಲ್ಲ ಅಂದ್ರ ದೇರ್ ಇಸ್ ನಾಟ್ ಫಾರ್ಮೇಶನ್ ಆಫ್ p5 ಬಾಂಡಿಂಗ್ ಏನಾಗಲ್ಲ, ಅಲ್ಲಿ ಪಾಸಿಬಲ್ ಆಗಲ್ಲ. ಹಾಗಾಗಿ ಇವು ಏನ್ ಮಾಡಲ್ಲ ನಮಗೆ +1 ಮತ್ತೆ +2 ಆಕ್ಸಿಡೇಷನ್ ಸ್ಟೇಟ್ಸ್ ತೋರ್ಸಲ್ಲ. ಸೊ ಆಕ್ಸೈಡ್ಸ್ ಅಂತ ನೋಡಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ ಆಕ್ಸೈಡ್ಸ್ ಚಾರ್ಟ್ ಕೊಟ್ಟೈತಿ. ಈ ಆಕ್ಸೈಡ್ಸ್ ಏನ್ ಮಾಡ್ತೈತಿ ನಮಗೆ ಫಾರ್ಮ್ ಆಗ್ತಾ ಹೋಗ್ತೈತಿ. ಸೊ ಫಸ್ಟ್ ನೈಟ್ರೋಜನ್ ಅಲ್ಲಿ ನೋಡಿದ್ರಿ ಅಂದ್ರ ನೈಟ್ರೋಜನ್ ಏನ್ ಮಾಡತೈತಿ ನಮಗೆ 5 ತರ ಆಕ್ಸೈಡ್ಸ್ ಫಾರ್ಮ್ ಆಗತೈತಿ. 5 ತರ ಅಂದ್ರ ಫಸ್ಟ್ ಆಕ್ಸೈಡ್ ಐತಿ ನಮಗೆ N2O ಐತಿ, ಸೆಕೆಂಡ್ ಒನ್ NO ಐತಿ, ಥರ್ಡ್ ಒನ್ ತಗೊಂಡ್ರಿ ಅಂದ್ರ N2O3 ಐತಿ, ಫೋರ್ ಒನ್ N2O4 ಐತಿ ಅಂಡ್ ಲಾಸ್ಟ್ ಒನ್ ಬರ್ತೈತಿ ನಮಗೆ N2O5. ಸೊ ಅಂದ್ರೆ ಇಲ್ಲಿ ಏನಾಗತೈತಿ ನಮಗೆ ನಮ್ಮ ನೈಟ್ರೋಜನ್ +1 ಇಂದ ಹಿಡ್ಕೊಂಡು +5 ವರ್ಗು ಏನ್ ಮಾಡತೈತಿ ಎಲ್ಲಾ ಆಕ್ಸೈಡ್ಸ್ ತೋರ್ಸಾತ. ಸೊ ಸೆಕೆಂಡ್ ಎಲಿಮೆಂಟ್ ನಿಮಗೆ ಫಾಸ್ಫರಸ್ ನೋಡಿದ್ರಿ ಅಂದ್ರೆ ಫಾಸ್ಫರಸ್ ಏನ್ ಮಾಡತ್ತಿಲ್ಲ ನಮಗೆ +1 ಆಕ್ಸಿಡೇಷನ್ ಫಾರ್ಮ್ ಆಗಿಲ್ಲ, ಮತ್ತೆ ನಮಗೆ +2 ಆಕ್ಸಿಡೇಷನ್ ಫಾರ್ಮ್ ಆಗಿಲ್ಲ. ಯಾಕೆ ಫಾರ್ಮ್ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ ನಮಗೆ ಫಾರ್ಮೇಶನ್ ಆಫ್ p5 ಬಾಂಡಿಂಗ್ ಪಾಸಿಬಲ್ ಆಗದೆ ಇರೋದ್ರಿಂದ ನಮ್ಮ ಫಾಸ್ಫರಸ್ ಏನ್ ಮಾಡತೈತಿ, ಇಟ್ ಇಸ್ ಶೋಯಿಂಗ್ ಓನ್ಲಿ 3 ಟೈಪ್ಸ್ ಆಫ್ ಆಕ್ಸೈಡ್ಸ್. ಒಂದು +3 ಒಳಗೆ, ಒಂದು +4 ಒಳಗೆ, ಇನ್ನೊಂದು +5 ಒಳಗೆ ತೋರಿಸ್ತೈತಿ. ಅದೇ +2 ಒಳಗೆ +3 ಒಳಗೆ ಅದು ಏನ್ ಮಾಡತೈತಿ ನಮಗೆ ಇಟ್ ಎಕ್ಸಿಸ್ಟ್ ಆಸ್ ಅ ಡೈಮರ್ ಆಗಿ ಎಕ್ಸಿಸ್ಟ್ ಆಗತೈತಿ. ಅದೇ ತರ ನೆಕ್ಸ್ಟ್ ಎಲಿಮೆಂಟ್ ಬಂದ್ರಿ ಅಂದ್ರೆ ನಿಮ್ಮ ಅರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಬಂದ್ರೆ ಅಂದ್ರೆ ಇಟ್ ಇಸ್ ಶೋಯಿಂಗ್ ಓನ್ಲಿ 2 ಟೈಪ್ಸ್ ಆಫ್ ಆಕ್ಸೈಡ್ಸ್. ಒಂದು +3 ಆಕ್ಸಿಡೇಷನ್ ಸ್ಟೇಟ್ ದಲ್ಲಿ ತೋರಿಸ್ತೈತಿ, ಇನ್ನೊಂದು +5 ಆಕ್ಸಿಡೇಷನ್ ಸ್ಟೇಟ್ ದಲ್ಲಿ ತೋರಿಸ್ತೈತಿ. ಸೊ ಇವು ಯಾಕೆ ನಮಗೆ +1 +2 ತೋರಿಸಲ್ಲ ಅಂದ್ರೆ ದಟ್ ಈಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಫಾರ್ಮೇಶನ್ ಆಫ್ p5 ಬಾಂಡಿಂಗ್. ಅಬ್ಸೆಂಟ್ ಇರೋದ್ರಿಂದ ಅವು ಕುರ್ದು ಏನಾಗ್ತೈತಿ ಅಂದ್ರ +1 ಮತ್ತೆ +2 ಆಕ್ಸಿಡೇಷನ್ ಸ್ಟೇಟ್ ಅವು ಏನ್ ಮಾಡಲ್ಲ ನಮಗೆ ತೋರಿಸಲ್ಲ. ಅದೇ ರೀತಿಯಾಗಿ ಈ ಫಾರ್ಮ್ ಆದಂತ ಆಕ್ಸೈಡ್ಸ್ ಕ್ಯಾರೆಕ್ಟರ್ಸ್ ನೋಡ್ಕೋದು ಅಂದ್ರೆ ಕ್ಯಾರೆಕ್ಟರ್ ಇಸ್ ಲೈಕ್ ನಥಿಂಗ್ ಬಟ್ ನಿಮ್ಮ ಅಸಿಡಿಕ್ ಕ್ಯಾರೆಕ್ಟರ್ ಮತ್ತೆ ಬೇಸಿಕ್ ಕ್ಯಾರೆಕ್ಟರ್ ನೋಡಿದ್ರಿ ಅಂದ್ರೆ ನಿಮ್ಗೆ ಒಂದು ಗೊತ್ತೈತಿ ಯಾವ ತರ ಆಕ್ಸೈಡ್ಸ್ ಆಸಿಡ್ ಆಗಿ ಆಕ್ಟ್ ಮಾಡ್ತೈತಿ ಮತ್ತೆ ಯಾವ ತರ ಆಕ್ಸೈಡ್ಸ್ ನಮ್ಗೆ ಬೇಸ್ ಆಗಿ ಡಿಸ್ಕಸ್ ಮಾಡ್ತೈತಿ ಅಂತ ನಿಮ್ಗೆ ನೆನಪಿತ್ತು ಅಂದ್ರೆ ಯಾವ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇರ್ತಾವು ನಮ್ಗೇನ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನ್ ಬರ್ತಾವಲ್ಲ ದೇ ಆಕ್ಟ್ ಆಸ್ ಅ ಆಸಿಡ್ಸ್ ಅಂತ ತಗೋತೀವಿ. ಒಂದು ಪಾಯಿಂಟ್ ನಿಮಗೆ ನೆನಪಿರ್ಬೋದು, ವೈಲ್ ವಿ ಆರ್ ಡಿಸ್ಕಸಿಂಗ್ ಇನ್ ಫಸ್ಟ್ ಇಯರ್ ನಮ್ಮ S ಬ್ಲಾಕ್ ಮತ್ತೆ P ಬ್ಲಾಕ್ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಪಾಯಿಂಟ್ ಡಿಸ್ಕಸ್ ಮಾಡಿರ್ತೀವಿ. ನಮ್ಮ ನಾನ್ ಮೆಟಾಲಿಕ್ ಅಥವಾ ನಾನ್ ಮೆಟಾಲಿಕ್ ಆಗಿ ಯಾವ ಇರ್ತವು ಅವು ಏನಂತ ಡಿಸ್ಕಸ್ ಮಾಡ್ತೀವಿ ನಾವು, ಆಸಿಡ್ ಆಗಿ ಆಕ್ಟ್ ಆಗ್ತವು. ಅದೇ ನಮ್ಮ ಮೆಟಾಲಿಕ್ ಆಕ್ಸೈಡ್ಸ್ ಏನ್ ಬರ್ತವು ಅವನ್ನೇನಂತ ಡಿಸ್ಕಸ್ ಮಾಡ್ತಿದ್ವಿ ನಾವು, ಬೇಸಸ್ ಅಂತ ಡಿಸ್ಕಸ್ ಮಾಡ್ತಿದ್ವಿ. ಸೊ ಯಾವ ನಾನ್ ಮೆಟಲ್ಸ್ ಆಕ್ಸೈಡ್ಸ್ ಆಗಿ ಫಾರ್ಮ್ ಮಾಡ್ತವು ಆ ಆಕ್ಸೈಡ್ಸ್ ಏನಾಗ್ತವೆ ನಮಗೆ ಆಸಿಡ್ ಅಂತ ಆಕ್ಟ್ ಆಗ್ತವು. ಅದೇ ಮೆಟಲ್ ಆಕ್ಸೈಡ್ಸ್ ಏನಾಗ್ತವೆ ನಮಗೆ ಬೇಸಸ್ ಅಂತ ಆಕ್ಟ್ ಆಗ್ತವು. ಸೊ ನಮ್ಮ 15th ಗ್ರೂಪ್ ಅಲ್ಲಿ ನೀವು ಡಿಸ್ಕಸ್ ಮಾಡಿದ್ದು ನೆನಪಿತ್ತಂದ್ರ ವೆನ್ ಯು ಆರ್ ಮೂವಿಂಗ್ ಡೌನ್ ದ ಗ್ರೂಪ್ ಅಂದ್ರೆ ನಮ್ಮ ಮೇಲಿಗಡೆಯಿಂದ ನೈಟ್ರೋಜನ್ ಇಂದ ಬಿಸ್ಮತ್ತಿಗೆ ಮೂವ್ ಆದ್ವಿ ಅಂದ್ರೆ ನಮ್ಮ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಅಂತ ಹೇಳ್ತಾ ಇದೀವಿ ನಾವು, ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ ಅಂತ ಹೇಳ್ತೀವಿ. ಸೊ ವೆನ್ ವಿ ಆರ್ ಮೂವಿಂಗ್
ಡೌನ್ ದ ಗ್ರೂಪ್ ನಮ್ಗೆ ಏನಾಗ್ತೈತಿ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತೈತಿ. ಸೊ ಈ ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಡೌನ್ ದ ಗ್ರೂಪ್ ಅಂದ್ರ ವೆನ್ ಯು ಆರ್ ಮೂವಿಂಗ್ ಫ್ರಮ್ ನೈಟ್ರೋಜನ್ ಟು ಬಿಸ್ಮತ್. ಸೊ ನಮ್ಮ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಏನ್ ತಗೋತೀವಿ ನಾವು ನಾನ್ ಮೆಟಲ್ ಅಂತ ತಗೋತೀವಿ. ಆಂಟಿಮನಿ ಮತ್ತೆ ಬಿಸ್ಮತ್ ನ ಮೆಟಲಾಯ್ಡ್ ಅಂತ ಆಂಟಿಮನಿ ಮತ್ತೆ ನಮ್ದು ಅರ್ಸನಿಕ್ ನ ಮೆಟಲಾಯ್ಡ್ ಅಂತ ತಗೋತೀವಿ. ಬಿಸ್ಮತ್ ನ ಮೆಟಲ್ ಅಂತ ತಗೋತೀವಿ. ವೆನ್ ಯು ಆರ್ ಮೂವಿಂಗ್ ಫ್ರಮ್ ನೈಟ್ರೋಜನ್ ಟು ಬಿಸ್ಮತ್ ನಮ್ಮ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ಬಿಸ್ಮತ್ ಇತ್ತ ಫಾರ್ಮ್ ಆದದ್ದು ಏನಂತ ಕರಿತೀವಿ ನಾವು ಮೆಟಾಲಿಕ್ ಆಕ್ಸೈಡ್ ಅಂತ ಕರಿತೀವಿ. whereas oxides formed from a nitrogen ಏನಂತ ಕರಿತೀವಿ ನಾವು ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಸೊ ಒಂದ್ ಪಾಯಿಂಟ್ ಏನ್ ಬಂದಿದ್ರಿ ನಾನ್ ಮೆಟಾಲಿಕ್ ಇತ್ತಂದ್ರ ಆಸಿಡ್ಸ್ ಅಂತ ಆಗ್ತೈತಿ, ಮೆಟಾಲಿಕ್ ಇತ್ತಂದ್ರ ಬೇಸಸ್ ಅಂತ ಆಗ್ತೈತಿ. ಸೊ ಯಾವಾಗ ನಮಗೆ ಆಕ್ಸೈಡ್ಸ್ ಆಫ್ ಬಿಸ್ಮತ್ ಬರ್ತೈತಿ ಈ ಆಕ್ಸೈಡ್ಸ್ ಏನಂತ ತಗೋತೀವಿ ನಾವು ಬೇಸಸ್ ಅಂತ ತಗೋತೀವಿ. ಅದೇ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನಂತ ತಗೋತೀವಿ ನಾವು ಆಸಿಡ್ಸ್ ಅಂತ ತಗೋತೀವಿ. ಸೊ ವೆನ್ ಯು ಆರ್ ಲುಕಿಂಗ್ ಅಟ್ ದ ಪ್ರಾಪರ್ಟೀಸ್ ಆಫ್ ಯುವರ್ ನೈಟ್ರೋಜನ್ ಆಕ್ಸೈಡ್ಸ್ ತಗೊಂಡಿರಿ ಅಂದ್ರ ಇವೆಲ್ಲ ಆಕ್ಸೈಡ್ಸ್ ಏನಂತ ಕೌಂಟ್ ಮಾಡ್ತೀವಿ ನಾವು ಆಸಿಡ್ಸ್ ಅಂತ ಕೌಂಟ್ ಮಾಡ್ತೀವಿ. ಬಿಕಾಸ್ ಯುವರ್ ನೈಟ್ರೋಜನ್ ಈಸ್ ಅ ನಾನ್ ಮೆಟಲ್, ದ ಆಕ್ಸೈಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ಅ ನಾನ್ ಮೆಟಲ್ ಏನಾಗ್ತೈತಿ ನಮ್ಗೆ ಆಸಿಡ್ಸ್ ಅಂತ ಕರಿತೀವಿ. ದ ಆಕ್ಸೈಡ್ಸ್ ಫಾರ್ಮ್ಡ್ ಬೈ ಅ ಮೆಟಲ್ಸ್ ಆರ್ ಕಾಲ್ಡ್ ಆಸ್ ಅ ಬೇಸಿಕ್ ಇನ್ ನೇಚರ್. ಸೊ ನಮ್ದು ಏನಾಗ್ತೈತಿ ಅಸಿಡಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಏನಾಗ್ತೈತಿ ಹಂಗಿದ್ರೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ, ಅಥವಾ ಬೇಸಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಏನಾಗ್ತೈತಿ ನಮ್ಗೆ ಇನ್ಕ್ರೀಸ್ ಆಗ್ತೈತಿ. ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಯಾವ ತರ ನಮ್ಮ ಅಸಿಡಿಕ್ ಕ್ಯಾರೆಕ್ಟರ್, ಸೊ ನೈಟ್ರೋಜನ್ ಅಲ್ಲಿ ಫಾರ್ಮ್ ಆದಂತ ಆಕ್ಸೈಡ್ಸ್ ಅಸಿಡಿಕ್ ಇರ್ತಾವ ಅಂತ ಹೇಳಿದ್ವಿ. ಸೊ ಇಲ್ಲಿ ಫಾರ್ಮ್ ಆಗಿರೋ ಆಕ್ಸೈಡ್ಸ್ ಎಷ್ಟಿದಾವೆ ನಮಗೆ ಟೋಟಲ್ ನಂಬರ್ ಆಫ್ 5 ಆಕ್ಸೈಡ್ಸ್. ಸೊ ಈ 5 ಆಕ್ಸೈಡ್ಸ್ ಅಲ್ಲಿ ಯಾವ್ದು ಜಾಸ್ತಿ ಅಸಿಡಿಕ್ ಇರ್ತೈತಿ ಮತ್ತೆ ಯಾವ್ದು ಕಡಿಮೆ ಅಸಿಡಿಕ್ ಇರ್ತೈತಿ. ಯಾಕಂದ್ರೆ ನಾವು ಹೇಳಿದ್ವಿ ಇಲ್ಲಿ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ ಅಂತ ಹೇಳಿದ್ವಿ. ಸೊ ಅಸಿಡಿಕ್ ಇನ್ ನೇಚರ್ ಅಂದ್ರ ಇಲ್ಲಿ ಬರ್ತಕ್ಕಂತ 5 ನಾನ್ ಮೆಟಲ್ ಆಕ್ಸೈಡ್ಸ್ ಏನಾಗ್ತೈತಿ ಅಸಿಡಿಕ್ ಇರ್ತೈತಿ. ಸೊ ಎಲ್ಲಾವು ಅಸಿಡಿಕ್ ಇರ್ತಾವ ಅಂದ್ರ ಎಲ್ಲಾದು ಅಸಿಡಿಕ್ ಸ್ಟ್ರೆಂತ್ ಏನಿರಲ್ಲ ನಮಗೆ ಸೇಮ್ ಇರಲ್ಲ. ಕೆಲವೊಂದಿಷ್ಟು ಜಾಸ್ತಿ ಇರ್ಬೋದು ಮತ್ತೆ ಕೆಲವೊಂದಿಷ್ಟು ಕಡಿಮೆ ಇರ್ಬೋದು. ಸೊ ಇದರಲ್ಲಿ ಫಾರ್ಮ್ ಆದಂತ 5 ಆಕ್ಸೈಡ್ಸ್ ಅಲ್ಲಿ ಯಾವುದು ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ ಮತ್ತೆ ಯಾವುದು ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಇರ್ತೈತಿ ಅಂತ ನೋಡಿದ್ರಿ ಅಂದ್ರೆ ಬರ್ತೈತಿ ನೋಡ್ರಿ ಇಲ್ಲ ನಿಮ್ಗೆ. ಸೊ ಇಲ್ಲಿ ನೋಡ್ರಿ ನಮ್ಮ ನೈಟ್ರೋಜನ್ ಏನ್ ಮಾಡತೈತಿ 5 ಆಕ್ಸೈಡ್ಸ್ ಫಾರ್ಮ್ ಮಾಡೈತಿ. ಫ್ರಮ್ +1 ಆಕ್ಸಿಡೇಷನ್ ಸ್ಟೇಟ್ ಇಂದ ನಮ್ಗೆ ಏನಾಗತೈತಿ +5 ಆಕ್ಸಿಡೇಷನ್. ಸೊ ಇವು ಎಲ್ಲಾವು ಏನಾಗ್ತಾವ ಅಂದ್ರೆ ನಮಗೆ ಅಸಿಡಿಕ್ ಅಂತ ತಗೋತೀವಿ. ಯಾಕಂದ್ರೆ ದೀಸ್ ಆರ್ ಆಲ್ ಆರ್ ದ ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಂದ್ರೆ ಏನಾಗ್ತೈತಿ ಆಟೋಮೆಟಿಕ್ಲಿ ದೇ ಆರ್ ಅಸಿಡಿಕ್ ಇನ್ ನೇಚರ್. ಬಟ್ ದ ಅಸಿಡಿಕ್ ಸ್ಟ್ರೆಂತ್ ಏನಾಗ್ತೈತಿ ಅಂದ್ರ +1 ಇಂದ +5 ಹೋದ್ರೆ ಅಂದ್ರ ಅಸಿಡಿಕ್ ಸ್ಟ್ರೆಂತ್ ಏನಾಗ್ತೈತಿ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಅದಕ್ಕಾಗಿ ಇಲ್ಲಿ ನಮ್ಮ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ಆಕ್ಸೈಡ್ಸ್ ವಿತ್ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಆರ್ ಮೋರ್ ಅಸಿಡಿಕ್ ಇನ್ ನೇಚರ್. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇಲ್ಲಿ ಯಾವ ಆಕ್ಸೈಡ್ಸ್ ಅಲ್ಲಿ ನಮ್ಮ ಆಕ್ಸಿಡೇಷನ್ ನಂಬರ್ ಆಫ್ ಯುವರ್ ಸೆಂಟ್ರಲ್ ಆಟಮ್ ಅಂದ್ರೆ ಸೆಂಟ್ರಲ್ ಅಂದ್ರೆ ಈ ಆಕ್ಸಿಜನ್ ನೈಟ್ರೋಜನ್ ತಗೊಂಡ್ರಿ ಅಂದ್ರ ನೈಟ್ರೋಜನ್ ಏನಾಗ್ತೈತಿ ನಮ್ಗೆ ಸೆಂಟ್ರಲ್ ಆಟಮ್ ಅಂತ ಕೌಂಟ್ ಆಗ್ತೈತಿ. ಸೊ ಈ ಆಕ್ಸೈಡ್ಸ್ ಅಲ್ಲಿ ಕೌಂಟ್ ಮಾಡಿದಾಗ ಯಾವ ಆಟಮ್ ನಮಗೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರ್ತೈತಿ ಅಂತ ಆಕ್ಸೈಡ್ಸ್ ಏನಾಗ್ತಾವ ಅಂದ್ರೆ ದೇ ಆಕ್ಟ್ ಆಸ್ ಅ acids or they act as a more acidic. ಇಲ್ಲೂನು +1 ಐತಿ ಇದು ಕೂಡ ಆಸಿಡ್, ಇಲ್ಲಿ +5 ಐತಿ ಇದು ಕೂಡ ಆಸಿಡ್. ಸೊ ಇವು ಕಂಪೇರ್ ಮಾಡಿದ್ರಿ ಅಂದ್ರ ಹಂಗ ನಮ್ಮ ಆಕ್ಸಿಡೇಷನ್ ನಂಬರ್ +1 ಇಂದ +2, +2 ಇಂದ +3, +3 ಇಂದ +4, +4 ಇಂದ +5 ಚೇಂಜ್ ಆಗ್ತಾ ಹೋಗ್ತೈತಿ. ಹೈಯರ್ ದ ಆಕ್ಸಿಡೇಷನ್ ನಂಬರ್ ಹೈಯರ್ ವಿಲ್ ಬಿ ದ ಅಸಿಡಿಕ್ ಸ್ಟ್ರೆಂತ್ ಆಫ್ ಯುವರ್ ಆಕ್ಸೈಡ್. ಅಂದ್ರೆ ನಮ್ಮ ಹೆಂಗ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತೈತಿ ಹಂಗ ಅಸಿಡಿಕ್ ಸ್ಟ್ರೆಂತ್ ಏನಾಗ್ತೈತಿ ನಮ್ಮ ಆಕ್ಸೈಡ್ಸ್ ಅದ ಜಾಸ್ತಿ ಆಗ್ತೈತಿ. ಸೊ ನೈಟ್ರೋಜನ್ ದಲ್ಲಿ ಆಕ್ಸೈಡ್ಸ್ ತಗೊಂಡ್ರಿ ಅಂದ್ರ N2O5 ಏನಂತ ತಗೋತೀವಿ ನಾವು ಮೋರ್ ಅಸಿಡಿಕ್ ಇನ್ ನೇಚರ್ ಅಂತ ತಗೋತೀವಿ. ಬಿಕಾಸ್ ವಿತ್ ದ ಹೈಯೆಸ್ಟ್ ಆಕ್ಸಿಡೇಷನ್ ನಂಬರ್ ಯುವರ್ N2O5 ಆಕ್ಟ್ ಆಸ್ ಅ ಮೋರ್ ಅಸಿಡಿಕ್ ಇನ್ ನೇಚರ್. ಸೊ ದಿಸ್ ಇಸ್ ಯುವರ್ ಆಕ್ಸೈಡ್ಸ್ ಆಫ್ ಅ 15th ಗ್ರೂಪ್ ಎಲಿಮೆಂಟ್. ಸೊ ಯಾವ ತರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ ಅದರ ಅಸಿಡಿಕ್ ಸ್ಟ್ರೆಂತ್ ಯಾವ ತರ ಚೇಂಜ್ ಆಗ್ತೈತಿ ಅಂಡ್ ಡಿಕ್ರೀಸ್ ಯಾವ ತರ ಆಗ್ತೈತಿ ಅಂಡ್ ಇನ್ಕ್ರೀಸ್ ಯಾವ ತರ ಆಗ್ತೈತಿ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಗಿವ್ ರೀಸನ್ ಅಲ್ಲಿ ಕ್ವಶನ್ ಕೇಳಬಹುದು. ಯಾವ್ದು ಕೇಳಬಹುದು ಅಂದ್ರ between bismuth +5 and Sb+5 which is a good oxidizing agent. ಸೊ ಇಲ್ಲಿ ಏನ್ ಕ್ವಶನ್ ಬಂದತ್ತಲ್ಲ ಈ ಕ್ವಶನ್ ನಿಮ್ಗೆ ಏನ್ ಮಾಡ್ಬೋದು ಅಂದ್ರೆ 1 ಮಾರ್ಕ್ ಒಳಗ ಗಿವ್ ರೀಸನ್ ಒಳಗೆ ಕೇಳಬಹುದು. ಸೊ ಇವೆರಡರಲ್ಲಿ ಬಿಸ್ಮತ್ +5 ಮತ್ತೆ Sb+5 ಅಲ್ಲಿ ಯಾವುದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತೈತಿ ಮತ್ತೆ ಯಾಕೆ ಇದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತೈತಿ ಅಂತ ಕೇಳ್ತಾರ. ಸೊ ಅದು ಯಾಕೆ ಅಂತ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ನೋಡ್ರಿ. ಸೊ ಇಲ್ಲಿ Bi+5 ಮತ್ತೆ ನಿಮ್ಮ Sb+5 ತಗೊಂಡ್ರಿ ಅಂದ್ರ ಈ Bi+5 ದಲ್ಲಿ ನಮ್ಗೆ ಏನಿರ್ತೈತಿ ಅಂದ್ರ ನಮ್ಮ Bi+3 ಏನಿರ್ತೈತಿ
ಸ್ಟೇಬಲ್ ಇರ್ತೈತಿ. ಸೊ Bi+5 ಮತ್ತೆ Bi+3 ತಗೊಂಡ್ರಿ ಅಂದ್ರ Bi+3 ಏನಾಗ್ತೈತಿ ನಮ್ಗೆ ಸ್ಟೇಬಲ್ ಇರ್ತೈತಿ. ಅದೇ ಈ ಕಡೆ Sb+5 ಮತ್ತೆ Sb+3 ತಗೊಂಡ್ರಿ ಅಂದ್ರ ಇಲ್ಲಿ ಏನಾಗ್ತೈತಿ ನಮ್ಗೆ Sb+5 ಏನಿರ್ತೈತಿ ಜಾಸ್ತಿ ಸ್ಟೇಬಲ್ ಇರ್ತೈತಿ. ಸೊ ಈ ಕಡೆ ತಗೊಂಡಾಗ ನಮ್ದು +3 ಜಾಸ್ತಿ ಸ್ಟೇಬಲ್ ಇರ್ತೈತಿ, ಈ ಕಡೆ ತಗೊಂಡಾಗ ನಮ್ಗೆ ಏನಾಗ್ತೈತಿ +5 ಜಾಸ್ತಿ ಸ್ಟೇಬಲ್ ಇರ್ತೈತಿ. ಸೊ ಇವೆರಡರೊಳಗ Bi+5 ಮತ್ತೆ Sb+5 ಒಳಗೆ ಯಾವುದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡ್ತೈತಿ ಅಂತ ಕೇಳ್ತಾರ. ಯಾಕೆ ಅಂತ ನೋಡಿದ್ರೆ ಗೊತ್ತಾಗ್ತೈತಿ ನೋಡ್ರಿ. ಇಲ್ಲಿ ನಮ್ಗೆ +3 ಆಗ್ಬೇಕಂದ್ರೆ ಹೆಂಗ ಆಗ್ತೈತಿ, ನಿಮ್ಮ Bi+5 ಇರೋದು +3 ಆಗ್ಬೇಕಂದ್ರೆ ಏನಾಗ್ಬೇಕು, ಇಲ್ಲಿ ನಮ್ಗೆ ಗೇನ್ ಆಫ್ 2 ಎಲೆಕ್ಟ್ರಾನ್ ಆಯ್ತಂದ್ರೆ ಏನಾಗ್ತೈತಿ ನಮ್ಮ Bi+3 ಆಗ್ತೈತಿ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ ಆದ್ರೆ ಏನಂತ ಕರಿತೀವಿ ನಾವು, ರಿಡಕ್ಷನ್ ಆಯ್ತಂತೀವೋ ಆಕ್ಸಿಡೇಷನ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರ ಗೇನ್ ಆಫ್ ಎಲೆಕ್ಟ್ರಾನ್ ಆದ್ರೆ ಏನಂತ ಕರಿತೀವಿ ನಾವು ರಿಡಕ್ಷನ್ ಅಂತ ಕರಿತೀವಿ. ಸೊ ರಿಡಕ್ಷನ್ ಆಯ್ತಂದ್ರ ಇದು ಏನಾಗ್ತೈತಿ ಹಂಗಿದ್ರ ಇಟ್ ಆಕ್ಟ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಎಲ್ಲಿ ರಿಡಕ್ಷನ್ ಆಗ್ತಿರ್ತೈತಿ ಅದನ್ನೇನಂತ ಕರಿತೀವಿ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಎಲ್ಲಿ ಆಕ್ಸಿಡೇಷನ್ ಆಗ್ತೈತಿ ಅದನ್ನೇನಂತ ಕರಿತೀವಿ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಈ ಕಡೆ ಏನೈತಿ ನಮ್ದು Sb ಸ್ಟೇಬಲ್ ಯಾವ್ದಿತ್ತು, ಇಲ್ಲಿ ನಮ್ಗೆ Bi+3 ಇತ್ತು. ಸೊ ಸ್ಟೇಬಲ್ ಆಗ್ಬೇಕಂದ್ರೆ ಏನಾಗ್ತೈತಿ, 2 ಎಲೆಕ್ಟ್ರಾನ್ ಗೇನ್ ಆಗ್ತೈತಿ. ಸೊ ಇಲ್ಲಿ ಸ್ಟೇಬಲ್ ಯಾವ್ದೈತಿ Sb+5 ಸ್ಟೇಬಲ್ ಐತಿ. ಸೊ Sb+5 ಸ್ಟೇಬಲ್ ಆಗ್ಬೇಕಂದ್ರ ನಿಮ್ಮ +3 ಇರೋದು ಏನ್ ಮಾಡ್ತೈತಿ, ಇಟ್ ಲೂಸಸ್ 2 ಎಲೆಕ್ಟ್ರಾನ್ ಟು ಚೇಂಜ್ ಇಂಟು +5. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತಂದ್ರೆ ಏನಾಗ್ತೈತಿ, ಇದು ಆಕ್ಸಿಡೇಷನ್ ಆಗ್ತೈತಿ. ಆಕ್ಸಿಡೇಷನ್ ಆಯ್ತಂದ್ರ ಇದನ್ನೇನಂತ ಕರಿತೀವಿ ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇವೆರಡರೊಳಗು ಕಂಪೇರ್ ಮಾಡಿದ್ರ ಯಾವ್ದು ಇದು ರಿಡಕ್ಷನ್ ಆಗ್ತೈತಿ, ಇದು ಏನಾಗತೈತಿ ನಮ್ಗೆ ಆಕ್ಸಿಡೇಷನ್ ಆಗತೈತಿ. ಸೊ ರಿಡಕ್ಷನ್ ಆಯ್ತಂದ್ರ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಗ್ತೈತಿ, ಆಕ್ಸಿಡೇಷನ್ ಆಯ್ತಂದ್ರೆ ಏನಾಗ್ತೈತಿ ನಮ್ಗೆ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಗ್ತೈತಿ. ಸೊ ಸ್ಟೆಬಿಲಿಟಿ ಆಫ್ +3 ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಇರೋದ್ರಿಂದ ನಮ್ಮ Bi+5 ಏನಾಗ್ತೈತಿ ವಿಚ್ ಆಕ್ಟ್ ಆಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕಂದ್ರ ಅದ್ರದ್ದು +3 ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಸ್ಟೇಬಲ್ ಇರೋದ್ರಿಂದ 2 ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡು ಏನಾಗ್ತೈತಿ ಅದು +3 ಆಕ್ಸಿಡೇಷನ್ ಸ್ಟೇಟ್ ಆಯ್ತಂದ್ರೆ ಆಟೋಮೆಟಿಕ್ಲಿ ಏನಾಗ್ತೈತಿ ಇಟ್ ಆಕ್ಟ್ ಆಸ್ ಅ ಆಕ್ಸಿಡೈಸಿಂಗ್ ಏಜೆಂಟ್. ಬಟ್ ಇಲ್ಲಿ +5 ಏನೈತಿ ನಮ್ಗೆ ಸ್ಟೇಬಲ್ ಇರೋದ್ರಿಂದ ಏನಾಗ್ತೈತಿ ಅದು ಗೇನ್ ಮಾಡ್ಕೊಂಡು ಏನಾಗ್ತೈತಿ +5 ಆಗ್ತೈತಿ. ಹಾಗಾಗಿ ಅದು ಏನಾಗ್ತೈತಿ ನಮ್ಗೆ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಆಗ್ತೈತಿ. ಹಾಗಾಗಿ ನಮ್ಮ Bi+5 ವಿಲ್ ಆಕ್ಟ್ ಆಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದನ್ನ ಏನ್ ಮಾಡ್ತಾರ ಅಂದ್ರೆ ನಮ್ಗೆ 1 ಮಾರ್ಕ್ ಒಳಗ ಗಿವ್ ರೀಸನ್ ಒಳಗ ಕೇಳಬಹುದು, ಸ್ವಲ್ಪ ನೋಡ್ಕೊ. Next we will move on to next topic, that is your reaction of your 15th group elements with the halogens. So ನಿಮಗೆ halogen ಅಂದ್ರೆ ಗೊತ್ತೈತಿ, that is a 17th group elements. So ನಮ್ಮ 15th group elements halogen ಜೊತೆ ರಿಯಾಕ್ಟ್ ಆದ್ರೆ ಏನ್ ಫಾರ್ಮ್ ಮಾಡ್ತೈತಿ ಅಂದ್ರ they will form a halides of a 2 types of halides ಫಾರ್ಮ್ ಮಾಡ್ತೈತಿ. ಒಂದು MX3 ಅಂತ ತಗೋತೀವಿ, ಇನ್ನೊಂದು MX5 ಅಂತ ತಗೋತೀವಿ. ಅಂದ್ರ ಒಂದು ನಮ್ಗೆ ಏನಾಗ್ತೈತಿ ಅಂದ್ರ ಟ್ರೈ ಹಲೈಡ್ಸ್ ಫಾರ್ಮ್ ಮಾಡ್ತೈತಿ, ಇನ್ನೊಂದು ಏನ್ ಮಾಡ್ತೈತಿ ಅಂದ್ರೆ ನಮ್ಗೆ ಪೆಂಟಾ ಹಲೈಡ್ಸ್ ಅಂತ ತಗೋತೀವಿ. ಅಂದ್ರೆ ದ ಫಾರ್ಮೇಶನ್ ಆಫ್ 2 ಟೈಪ್ಸ್ ಆಫ್ ಹಲೈಡ್ಸ್ ಆಗ್ತೈತಿ. ಒಂದು ಏನಂತ ತಗೋತೀವಿ ನಾವು ಟ್ರೈ ಹಲೈಡ್ಸ್ ಅಂತ ತಗೋತೀವಿ, ಇನ್ನೊಂದು ಯಾವ್ದು ತಗೋತೀವಿ ನಮ್ಮ ಪೆಂಟಾ ಹಲೈಡ್ಸ್. ಟ್ರೈ ಹಲೈಡ್ಸ್ ಅಂದ್ರೆ ನಿಮ್ಗೆ ಏನ್ ಬರ್ತೈತಿ, ನಿಮ್ಮ NF3 ಇರ್ಬೋದು, PF3 ಇರ್ಬೋದು, ಅಂಡ್ AsF3 ಇರ್ಬೋದು, SbF3 ಇರ್ಬೋದು, ಅಂಡ್ ನೆಕ್ಸ್ಟ್ ಬರ್ತೈತಿ ನಿಮ್ಮ BiF3 ಇರ್ಬೋದು. ಸೊ ಇವು ಎಲ್ಲವೂ ಏನಾಗ್ತಾವ ನಮಗೆ ಟ್ರೈ ಹಲೈಡ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ನಿಮ್ಗೆ 15th ಗ್ರೂಪ್ ಎಲಿಮೆಂಟ್ ಐತಿ, ಅದ್ರ ಜೊತೆ ಏನದ 3 ಹ್ಯಾಲೋಜನ್ಸ್ ಬರ್ತಾವ, ಇವು ಏನಾಗ್ತಾವ ನಮ್ಗೆ ಟ್ರೈ ಹಲೈಡ್ಸ್ ಅಂತ ಕರಿತೀವಿ. ಪೆಂಟಾ ಹಲೈಡ್ಸ್ ಅಂತ ತಗೊಂಡ್ರಿ ಅಂದ್ರೆ ಯಾವಾಗ ಬರ್ತಾವ ಅಂದ್ರೆ ನಿಮಗೆ NF5 ಇರ್ಬೋದು, PF5, SbF5, AsF5 ಅಂಡ್ BiF5. ಸೊ ಇವನ್ ಏನಂತ ತಗೋತೀವಿ ನಾವು ಪೆಂಟಾ ಹಲೈಡ್ಸ್ ಅಂತ ತಗೋತೀವಿ. ಅಂದ್ರೆ ನಮ್ಮ 15th ಗ್ರೂಪ್ ಅಲ್ಲಿ ಇರ್ತಕ್ಕಂತ ಎಲಿಮೆಂಟ್ಸ್ ಏನ್ ಮಾಡ್ತಾವ ಅಂದ್ರೆ 2 ತರ ಹಲೈಡ್ಸ್ ಫಾರ್ಮ್ ಮಾಡ್ತೈತಿ. ಒಂದು ನಮ್ಗೆ ಟ್ರೈ ಹಲೈಡ್ಸ್ ಅಂಡ್ ಇನ್ನೊಂದು ಏನ್ ಬರ್ತೈತಿ ಅಂದ್ರೆ ನಮ್ಗೆ ಪೆಂಟಾ ಹಲೈಡ್ಸ್. ಬಟ್ ನಿಮ್ಮ 15th ಗ್ರೂಪ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಎಲಿಮೆಂಟ್ಸ್ ಎಲ್ಲಾ ತರ ಟ್ರೈ ಹಲೈಡ್ಸ್ ಮತ್ತೆ ಎಲ್ಲಾ ತರ ಪೆಂಟಾ ಹಲೈಡ್ಸ್ ಫಾರ್ಮ್ ಮಾಡಲ್ಲ. ನಿಮ್ಮ ಏನ್ ನೈಟ್ರೋಜನ್ ಬರ್ತೈತಲ್ಲ, ನೈಟ್ರೋಜನ್ ವಿಲ್ ನಾಟ್ ಫಾರ್ಮ್ ಪೆಂಟಾ ಹಲೈಡ್ಸ್. ಯಾಕೆ ನಮ್ಮ ನೈಟ್ರೋಜನ್ ಪೆಂಟಾ ಹಲೈಡ್ಸ್ ಫಾರ್ಮ್ ಮಾಡಲ್ಲ ಅಂದ್ರೆ ಡ್ಯೂ ಟು ಅಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ನಮ್ಮ ನೈಟ್ರೋಜನ್ ಅಲ್ಲಿ ಏನಿಲ್ಲ ಅಂದ್ರೆ ವೇಕೆಂಟ್ ಡಿ ಆರ್ಬಿಟಲ್ ಇಲ್ಲ, ಹಾಗಾಗಿ ಇಟ್ ವಿಲ್ ನಾಟ್ ಫಾರ್ಮ್ ಪೆಂಟಾ ಹಲೈಡ್. ಅಂಡ್ ಇಲ್ಲಿ ಬರ್ತಕ್ಕಂತ ನಿಮ್ಮ ಬಿಸ್ಮತ್ತು ಕೂಡ ಇಟ್ ವಿಲ್ ನಾಟ್ ಫಾರ್ಮ್
ಪೆಂಟಾಹೆಲೈಡ್ ನಮ್ಮ ಬಿಸ್ಮತ್ತದು ಕೂಡ ಏನಾಗ್ತೈತಿ ಅಂದ್ರ ಪಾಸಿಬಿಲಿಟಿ ಆಫ್ ಫಾರ್ಮೇಶನ್ ಆಫ್ ಪೆಂಟಾಹೆಲೈಡ್ ಏನಾಗ್ತೈತಿ ಕಡಿಮೆ ಇರ್ತೈತಿ. ಅಗೇನ್ ದಟ್ ಈಸ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಅಂದ್ರೆ ಇನರ್ಟ್ ಪೇರ್ ಎಫೆಕ್ಟ್ ಅಂದ್ರ ದಟ್ ಈಸ್ ಅ ಪಾರ್ಟಿಸಿಪೇಷನ್ ಆಫ್ ಎಲೆಕ್ಟ್ರಾನ್ ವಿಚ್ ಆರ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್. ಅಂದ್ರೆ ನಮ್ಮ ಲಾಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂತ 5 ಎಲೆಕ್ಟ್ರಾನ್ಸ್ ಏನ್ ಮಾಡಲ್ಲ, ಅವು ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಹಾಗಾಗಿ ಫಾರ್ಮೇಶನ್ ಆಫ್ ಪೆಂಟಾಹೆಲೈಡ್ಸ್ ನಿಮಗೆ ಬಿಸ್ಮತ್ ಅಲ್ಲಿನೂ ಪಾಸಿಬಲ್ ಆಗಲ್ಲ. ಅಂಡ್ ಫಾರ್ಮೇಶನ್ ಆಫ್ ಪೆಂಟಾಹೆಲೈಡ್ಸ್ ನಿಮ್ಮ ನೈಟ್ರೋಜನ್ ಅಲ್ಲಿ ಫಾರ್ಮ್ ಆಗಲ್ಲ. ಸೊ ನೈಟ್ರೋಜನ್ ಅಲ್ಲಿ ಯಾಕೆ ಫಾರ್ಮ್ ಆಗಲ್ಲ ಅಂದ್ರೆ ದಟ್ ಈಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. ಬಟ್ ಬಿಸ್ಮತ್ ಅಲ್ಲಿ ಯಾಕೆ ಫಾರ್ಮ್ ಆಗಲ್ಲ ಅಂದ್ರೆ ದಟ್ ಈಸ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಸೊ ನೈಟ್ರೋಜನ್ ತಗೊಂಡ್ರಿ ಅಂದ್ರೆ ನೈಟ್ರೋಜನ್ ಒಂದು NF3 ಮಾಡ್ತೈತಿ, ಅಂಡ್ ಅನದರ್ ಒನ್ NCl3 ಮಾಡ್ತೈತಿ, ಅಂಡ್ ಥರ್ಡ್ ಒನ್ NBr3 ಮಾಡ್ತೈತಿ, ಅಂಡ್ ಲಾಸ್ಟ್ ಒನ್ ನಿಮ್ಮ Ni3 ಮಾಡ್ತೈತಿ. ಸೊ ಇಲ್ಲಿ ಏನಾಗತೈತಿ ಅಂದ್ರೆ ನೈಟ್ರೋಜನ್ 4 ಹ್ಯಾಲೋಜನ್ ಜೊತೆ ಏನ್ ಮಾಡತೈತಿ, 4 ತರ ಹ್ಯಾಲೈಡ್ಸ್ ಫಾರ್ಮ್ ಆಗತೈತಿ. ಬಟ್ ನಮ್ಮ ಫಸ್ಟ್ ಹ್ಯಾಲೈಡ್ ಏನಾಗ್ತೈತಿ ಅಷ್ಟೇ ಸ್ಟೇಬಲ್ ಇರ್ತೈತಿ. ಉಳಿದ 3 ಹ್ಯಾಲೈಡ್ಸ್ ಏನಂತ ತಗೋತೀವಿ ನಾವು, ವಿಚ್ ಆರ್ ಎಕ್ಸ್ಪ್ಲೋಸಿವ್ ಇನ್ ನೇಚರ್. ಅಂದ್ರೆ ಇವೇನಾಗಲ್ಲ, ನಮ್ದು ಫಾರ್ಮ್ ಆಗ್ತೈತಿ ಬಟ್ ಫಾರ್ಮ್ ಆಗಿದ್ವಿ ಏನಾಗಲ್ಲ, ಜಾಸ್ತಿ ಸ್ಟೇಬಲ್ ಇರಲ್ಲ. ವಿಚ್ ಆರ್ ಎಕ್ಸ್ಪ್ಲೋಸಿವ್ ಇನ್ ನೇಚರ್ ಇರ್ತವೆ. ಯಾಕಂದ್ರೆ ದಟ್ ಈಸ್ ಅ ವೀಕ್ ಬಾಂಡಿಂಗ್ ಬಿಟ್ವೀನ್ ಯುವರ್ ಹ್ಯಾಲೋಜನ್ ಅಂಡ್ ನಿಮ್ಮ ನೈಟ್ರೋಜನ್. ಅಂದ್ರೆ ನಿಮ್ಮ ನೈಟ್ರೋಜನ್ ಮತ್ತೆ ಹ್ಯಾಲೋಜನ್ ಮಧ್ಯೆ ಏನಾಗ್ತೈತಿ, ಇವ್ರದ್ದು ಬಾಂಡ್ ವೀಕ್ ಇರ್ತೈತಿ. ಯಾಕೆ ವೀಕ್ ಇರ್ತೈತಿ ಅಂದ್ರೆ ನಿಮ್ಮ ಹ್ಯಾಲೈಡ್ಸ್ ಏನಾಗ್ತೈತಿ ಇಲ್ಲಿ ಸೈಜು ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ಸೈಜ್ ಜಾಸ್ತಿ ಆದಂಗ ಇವಕ್ಕೆರಡರದು ಏನಾಗ್ತೈತಿ, ಬಾಂಡ್ ವೀಕ್ ಆಗ್ತೈತಿ. ಬಾಂಡ್ ವೀಕ್ ಆಗೋದ್ರಿಂದ ಇವು 3 ಹ್ಯಾಲೈಡ್ಸ್ ಏನಾಗ್ತಾವು ಅನ್ಸ್ಟೇಬಲ್ ಇರ್ತಾವ ಅಥವಾ ವಿಚ್ ಆರ್ ಎಕ್ಸ್ಪ್ಲೋಸಿವ್ ಇನ್ ನೇಚರ್. ಬಟ್ ನಮ್ಮ NF3 ಏನಾಗ್ತೈತಿ ಅಷ್ಟೇ ಸ್ಟೇಬಲ್ ಇರ್ತೈತಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ halides and reaction of your 15th group elements with the halogen. So with this we finish your reaction of your 15th group elements with the hydrogen, oxygen and halogen. And in the next lecture we will start with the preparation of nitrogen agirbodu and the preparation of ammonia. Adinella discuss madana. And thank you.